ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಮೋಕ್ಷ್ ವ್ಲಾಗ್ಸ್. ಎಲ್ಲರೂ ಇದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಬಂದ್ಬಿಟ್ಟು ನಾನು ಅದೇ ದೀಪಾವಳಿ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ, ಲಾಸ್ಟ್ ವೀಕ್ ಹಾಕಿದ್ನಲ್ಲ ಅದು ಕಂಟಿನ್ಯೂಯೇಷನ್ ಈ ವಿಡಿಯೋದಲ್ಲಿ ಇರ್ತದೆ. ದೀಪಾವಳಿ ಆಗಿದ್ದು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಎಲ್ಲಿಗಾದ್ರೂ ಹೋಗೋಣ ಅಂತಂದು ಆಡುಮಲ್ಲೇಶ್ವರ ಹೋಗೋಣ ಅಂತ ಟ್ಯೂಸ್ಡೇ ಹೊರಟಿದ್ವಿ. ಅಲ್ಲಿ ಬಂದುಬಿಟ್ಟು ಟ್ಯೂಸ್ಡೇ ಲೀವ್ ಇರುತ್ತಂತೆ, ರಜೆ ಇರುತ್ತಂತೆ, ಒಳಗಡೆ ಬಿಡೋದಿಲ್ಲ. ಹಾಗಾಗಿ ಇನ್ನೇನು ಬಂದಿದ್ದೀವಿ, ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು, ಅದು ಗೊತ್ತಿರಲಿಲ್ಲ ಟ್ಯೂಸ್ಡೇ ನಮಗೆ ರಜೆ ಇರೋದು. ಮತ್ತು ಇನ್ನೇನು ಇದು ಮುರುಗೇಶ್ವರ ಮಠಕ್ಕನ್ನ ಹೋಗೋಣ ಅಂತಂದ್ಬಿಟ್ಟು ಮುರುಗೇಶ್ವರ ಮಠ ಬಂದುಬಿಟ್ಟು ದೀಪಾವಳಿ ಇದು ದಸರಾ ಸೇಲ್ ಹಾಕಿದ್ರು. ಅವಾಗ ದಸರಾದಲ್ಲಿ ಹಾಕಿರೋದು ದೀಪಾವಳಿಗೂ ಹಾಗೆ ಇತ್ತು. ಅದು ಗೊತ್ತಿರಲಿಲ್ಲ ನಮಗೆ. ಒಳಗಡೆ ಹೋಗಬೇಕು, ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ಅದೇ ಮುರುಗೇಶ್ವರ ಮಠದಾಗೆ ಜೂ ಥರ ಇರುತ್ತಲ್ಲ, ಎಲ್ಲ ಮಕ್ಕಳಿಗೆ ತೋರಿಸೋ ಅಂಥವು, ಅದರಲ್ಲಿ ಹೋಗಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಸೇಲ್ ಎಲ್ಲ ಹಾಕಿದ್ರು, ಜಾತ್ರೆ ಥರ ಇತ್ತು. ಅದೇ ನೋಡೋಣ ಅಂತಂದ್ಬಿಟ್ಟು ಇನ್ನೇನು ಇಲ್ಲೇ ನಾವು ಹೋಗಿದ್ದೆ ಲೇಟ್ ಆಯಿತು. ಒಂದು 5 o'clock ಆಗೋಗಿ, ಒಂದು 4:35 ಆಗಿತ್ತು ಹೋಗೋಷ್ಟೊತ್ತಿಗೆ. ಇನ್ನು ಬೆಳಕಿತ್ತು. ಒಳಗಡೆ ಹೋಗೋಷ್ಟೊತ್ತಿಗೆ ಕತ್ಲಾಗುತ್ತೆ ಅಂದ್ಬಿಟ್ಟು ಇನ್ನೇನು ಆ ಕಡೆ ಹೋಗಲಿಲ್ಲ, ಬರೀ ಈ ಕಡೆನೇ ನೋಡೋಣ ಅಂತ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಬಂದುಬಿಟ್ಟು ಪಾರ್ಕ್ ಮಾಡಿ ಕಾರ್ನ ಹೊರಗಡೆ ಇನ್ನೆಲ್ಲ ನೋಡೋಣ ಅಂತ ಹೀಗೆ ಎಲ್ಲ ನೋಡ್ತಾ ಇದ್ವಿ. ಇನ್ನು ಇಲ್ಲಿ ಬಂದುಬಿಟ್ಟು ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ನಾನು, ನಮ್ಮಮ್ಮ, ನನ್ನ ತಮ್ಮ ಮತ್ತು ನಮ್ಮ ಮಾವನ ಮಗ, ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವರಮ್ಮ, ಮತ್ತು ಇಷ್ಟು ಜನ ಹೋಗಿದ್ವಿ ನಾವು ಎಲ್ಲಾನು. ನೈಟು ಮಂಡೇ ನೈಟು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮನ ಮಗ ಬಂದಿದ್ದರು. ಅವರು ಹೋದರು ಮಾರ್ನಿಂಗೇ. ಇನ್ನೇನು ಈವ್ನಿಂಗ್ ಬಂದುಬಿಟ್ಟು ನಾವು ಇಲ್ಲಿಗೆ ಬಂದ್ವಾ. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಎಲ್ಲ ಸೇಲ್ ಹಾಕಿದ್ರು. ಪಿಂಗಾಣಿ ಪ್ಲೇಟ್ಸು ಮತ್ತು ಬ್ಯಾಗ್ಸು ಮತ್ತು ಚಾಟ್ಸು, ತಿನ್ನವು, ಅವು ಇವು ಎಲ್ಲನೂ ಹಾಕಿದ್ರು. ಸ್ಟೀಲ್ ಸಾಮಾನು ಏನೇನು ಬೇಕು ಎಲ್ಲ ಫುಲ್ಲು ಹಳೆ ಇದು ಜಾತ್ರೆ ಹೇಗಿರುತ್ತೋ ಹಾಗೆ ಸೇಮ್ ಎಲ್ಲ ಸೇಲ್ ಹಾಕಿದ್ರು. ಅದು ನೋಡೋಣ ಅಂತಂದು ಒಂದೊಂದೇ ನೋಡ್ಕೊತ ಬರ್ತಾಯಿದ್ವಿ. ಇಲ್ಲಿ ಬಂದುಬಿಟ್ಟು ಬೋಟಿಂಗ್ ಆಡ್ತಾಯಿದ್ರು, ಮಕ್ಕಳಿಗೆ ಬೋಟಿಂಗ್ ಇತ್ತು. ಇಲ್ಲಿ ಮೋಕ್ಷಿತ್ತು, ಯಶ್ವಿಕ್ ನಾನು ಆಡ್ತೀನಿ ಅಂದರು. ಬೇಡ ಇಲ್ಲಿ ಆಮೇಲೆ ಬಿದ್ದುಬಿಟ್ರೆ ಯಾರು ನೋಡೋದು ಅಂತಂದು ನಾವು ಕಳಿಸ್ಲಿಲ್ಲ. ಇನ್ನು ಬೇರೆದು ಆಟಾಡ್ಮಂತ್ರಿ ಅಂತಂದು ನಾವು ಸುಮ್ಮನೆ ಕಳಿಸ್ಲಿಲ್ಲ. ಇಲ್ಲೊಂದಷ್ಟು ವೀಡಿಯೋ ತಗೊತಾಯಿದ್ರು ನನ್ನ ತಮ್ಮ ಮತ್ತು ನಮ್ಮ ಮಾವನ ಮಗ. ವೀಡಿಯೋ ಮತ್ತು ಫೋಟೋ ಎಲ್ಲ ತಗೊತಿದ್ರು. ನಾನು ಹಾಗೆ ಎಲ್ಲ ಒಂದು ರೌಂಡ್ ಹಿಂಗೆ ಕ್ಲಿಪ್ಪಿಂಗ್ ತೆಗಿತಿದ್ದೆ. ಇವರೇ ನಮ್ಮ ಅತ್ತೆ, ನಮ್ಮ ಮಾವನ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡ್ ಅವರಮ್ಮ, ಅಜ್ಜಿ ಅಂತೀನಿ ನಾನು. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಮೋಕ್ಷಿತ್ತು ಫುಲ್ ಖುಷಿ. ಎಲ್ಲಿಗಾದ್ರೂ ಹೊರಗಡೆ ಬಂದರೆ ಖುಷಿ ಅಂದರೆ ಖುಷಿ ಅವನಿಗೆ. ಮತ್ತು ಇಲ್ಲಿ ಇವನು ಬಾಬು, ಅದೇ ನಮ್ಮ ಮಾವನ ಮಗ, ಒಂದಷ್ಟು ವೀಡಿಯೋಸ್ ಎಲ್ಲ ತಗೊತಾ ಇದ್ದ. ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು, ಅದೇ ನಮ್ಮಮ್ಮ ರಮ್ಮ ಬಂದಿತ್ತು ಅಲ್ಲ, ಅಜ್ಜಿಗೆ ನಡೆಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಳಗೆ ಮುರುಗೇಶ್ವರ ಮಠದೊಳಗೆ ಕುಂಡ್ರಿಸಿ ಅಲ್ಲೇ ಬಂದಿತ್ತು. ಅಲ್ಲೇ ಕುತ್ಕೊ ಅಂತ ಹೇಳ್ಬಿಟ್ಟು ನಾವು ನೋಡೋಕ್ಕಂತ ಈ ಕಡೆ ನಮ್ಮಮ್ಮ ಬಿಟ್ಟು ಬಂತು. ನಾವು ಹಾಗೆ ಎಲ್ಲ ಒಂದು ಟ್ರಿಪ್ ಹೋಗೋಣ ಅಂತಂದು ಎಲ್ಲ ಒಂದು ರೌಂಡ್ ಹಾಕ್ತಿದ್ವಿ. ಇಲ್ಲಿ ಬಂದುಬಿಟ್ಟು ನೋಡಿ ಸ್ಟೀಲ್ ಸಾಮಾನು ಯಾವುದಾದ್ರೂ ತಗೊಳ್ಳಿ. ಇದು ನೋಡು ಎಷ್ಟು ಚಂಬು ಎಷ್ಟು ಕ್ಯೂಟಾಗಿದೆ ಅಲ್ಲ, ಚಿಕ್ಕದಾಗೆ. ಇಲ್ಲಿ ಗ್ಲಾಸ್ ಬಂದುಬಿಟ್ಟು 100ಗೆ 3 ಗ್ಲಾಸಸ್ ಅಂತೆ. ಅದಕ್ಕೆ ನಮ್ಮಮ್ಮ 100ಗೆ 3 ಅಂತಿತ್ತು. ಅಲ್ಲೆಲ್ಲ 100ಗೆ 4 ಆ ಥರ ಕೊಡೋರಂತೆ. ಅದಕ್ಕೆ ಏನು ಬೇಡ ಬಿಡು ಅಂತಂದು ಸುಮ್ಮನೆ. ಮತ್ತು ಇನ್ನೊಂದು ಸೈಡ್ ಬಂದುಬಿಟ್ಟು 20 ರೂಪೀಸ್ಗೆ 1 ಅಂತ ಇತ್ತು. ಚೆನ್ನಾಗಿದ್ದು ಕ್ವಾಲಿಟಿನೂ, ಅಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು. ಅಲ್ಲಿ ತಗೊಂಡ್ವಿ ಒಂದಷ್ಟು ಗ್ಲಾಸು ಮತ್ತು ಒಂದು ಚಿಕ್ಕ ಬೌಲು, ಅವನ್ನ ತಗೊಂಡ್ವಿ. ಮತ್ತು ಇನ್ನೇನು ಈ ಕಡೆ ಬಂದುಬಿಟ್ಟು ಹಂಗೆ ನೋಡಿ ಇಲ್ಲಿ 10 ರೂಪಾಯಿ ಸೇಲು ಹಾಗೆಲ್ಲ ಹಾಕಿದ್ರು. ಅಂದರೆ ಫಿಕ್ಸ್ಡ್ ರೇಟು, ಏನೋ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ. ಅಂದರೆ ಜಾಸ್ತಿ ರೇಟೇ ಇದೆ, ಕಡಿಮೆ ರೇಟು, ಏನು ಇದು ಕಡಿಮೆ ರೇಟಲ್ಲ, ಚೌಕಾಸಿ ಆಡೋಂಗಿಲ್ಲ, ಅಂದರೆ ಫಿಕ್ಸ್ಡ್ ರೇಟ್ ಅಂತ. ಇಲ್ಲಿ ಬಂದುಬಿಟ್ಟು ಇದು ಏನಂತಾರೆ, ಜರ್ಕಿನ್ ತಗೊಳ್ಳೋಣ ಹುಡುಗರಿಗೆ ಅಂತಂದು ಜರ್ಕಿನ್ ನೋಡಿದ್ವಿ. ಅಲ್ಲಿ ಏನು ಅಷ್ಟು ಕ್ವಾಲಿಟಿ ಇರಲಿಲ್ಲ.
ಸುಮ್ಮನೆ ಹಾಗೆ ಇಲ್ಲಿ ನಮ್ಮ ಮಾವನ ಮಗ ಬ್ಯಾಗ್ ನೋಡ್ತಿದ್ದ. ಅಲ್ಲಿ ಲೇಡೀಸ್ ಬ್ಯಾಗು ಜೆಂಟ್ಸು ಎಲ್ಲ ಇತ್ತು. ಹಾಗೆ ಕಾಮಿಡಿ ಮಾಡ್ತಾಯಿದ್ವಿ. ಯಾರಿಗೋ ಬ್ಯಾಗು ಹುಡುಗಿಗೇನೋ ಹುಡುಗಿ ಕೊಡಿಸ್ತೀಯೇನೋ ಅಂತ ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ತಾಯಿದ್ವಿ. ನಮ್ಮ ಬಾಬುಗೆ ಅವನಿಗೆ ಹಂಗೆ ಕಾಮಿಡಿ ಮಾಡ್ತಾ ಇರ್ತೀವಿ. ಅವನಿದ್ರೆ ಒಂಥರ ನಗ್ತಾ ಇರ್ತೀವಿ ಯಾವಾಗಲೂ. ಹಾಗೆ ಚೆನ್ನಾಗಿ ಬಾಬು ಅವನಿದ್ರೆ ಹಂಗೆ ಕಾಮಿಡಿ ಮಾಡ್ಕೊಂತ ಹಾಗೆ ಇದು ಮಾಡ್ತಾಯಿದ್ವಿ. ಹುಡುಗಿಗೆಲ್ಲ ನನಗೆ ಹುಡುಗಿ ಯಾರು ಇಲ್ಲ ಅಂತ ಅವನು ಹೇಳ್ತಾ ಇದ್ದ. ಅವನಿಗೆ ತಗೊತಾ ಇದ್ದಂಥ ಬ್ಯಾಗು, ಅದಕ್ಕೆ ನೋಡ್ತಾ ಇದ್ದ. ನಾವು ಹಂಗೆ ಕಾಮಿಡಿ ಮಾಡ್ಕೊಂಡು ಯಶ್ವಿಕು ನನಗೆ ಬೇಕು ಬ್ಯಾಗು, ಅಲ್ಲಿ ಬ್ಯಾಗ್ಸ್ ಇದಾವಲ್ಲ ಅಂದು ನನಗೆ ಬೇಕು ಅಂತ ಇದು ಮಾಡೋರು. ಅದು ಹುಡುಗಿರು ಬಾರೋ ಈ ಕಡೆ ಅಂತಂದು ಈ ಕಡೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಆನೆ ಬರ್ತಾ ಇತ್ತು, ನೋಡೋಣ ಅಂತ. ಅದೇನು ಮಾಡ್ತದಂತ ಫುಲ್ ಭಯ ಪಟ್ಕೊಂಡು ಈ ಕಡೆ ಬಂದುಬಿಟ್ವಿ. ಅಲ್ಲಿಗೂ ನಮ್ಮಮ್ಮ ಯಶ್ವಿಕು ಮುಟ್ಟಿದ್ರು ಹೋಗಿ. ಮೋಕ್ಷಿತ್ ನಾನು ಮುಟ್ತೀನಿ ಅಂದ, ನಾನೇ ಕರ್ಕೊಬಂದ್ಬಿಟ್ಟೆ. ಭಯ ಆಗುತ್ತೆ, ಆಮೇಲೆ ಏನಾದರೂ ಕಾಲಾಗೇನೋ ಹೊಡಿತದೇನೋ ಅಂತ. ಆದರೆ ಏನೂ ಮಾಡಲಿಲ್ಲ. ಅದು ಎಲ್ಲರೂ ಮುಟ್ಟಿ ಕೈ ಮುಕ್ಕೊಂಡರು ನೋಡಿ. ಇಲ್ಲಿ ನಮ್ಮಮ್ಮ ಮತ್ತು ಯಶ್ವಿಕು ಹೋಗಿ ಕೈ ಮುಟ್ಟು ಬಂದರು. ಮತ್ತು ಹಾಗೆ ಇನ್ನೇನು ಎಲ್ಲ ಒಂದು ರೌಂಡು ನೋಡ್ಕೊಂಡು ಬರೋಣ ಅಂತ ಹೋದರೆ ಇಲ್ಲಿ ಕಾರ್ ಸಿಕ್ಬಿಡ್ತಾ. ಕಾರ್ ರೌಂಡ್ ಹಾಕೋದು, ಅದರಲ್ಲಿ ಇವನು ಯಶ್ವಿಕು ಮೋಕ್ಷಿತ್ ನಾನು ಆಡ್ತೀನಿ ಅಂತ. ಅದಕ್ಕೆ ಒಂದು ರೌಂಡಿಗೆ ಒಂದು ಟ್ರಿಪ್ಪು ಇದು ಮಾಡ್ಸೋಣ ಅಂತಂದು ಕುಂಡ್ರಿಸಿದ್ವಿ. ಇಲ್ಲಿ ಬಂದು 15 ರೌಂಡಿಗೆ 50 ರೂಪೀಸ್ ಅಂತೆ ಒಬ್ಬೊಬ್ಬರಿಗೆ. ಯಾವುದೇ ಆಗಲಿ 50, 100, 50, 100 ಹೀಗೆ ಇದೆ. ಮೋಕ್ಷಿತ್ ಯಶ್ವಿಕು ಇದು ಕಾರಿಂದು ಆಡಿದ್ರು. ಮತ್ತೆ ಒಂದು 15 ರೌಂಡ್ ಭಯ ಆಡಿಸಿದ್ರು. ಎಲ್ಲಿ ಬಿದ್ದುಬಿಡ್ತಾನೆ ರೌಂಡ್ ಹಾಕ್ಬೇಕಾದ್ರೆ, ಏನಾದರೂ ಹಿಂಗೆ ಬಿದ್ದುಬಿಡ್ತಾನೇನೋ ಅಂತ ಭಯ ಆಗೋದು. ನಾನು ಹಿಂದೆನೇ ಹೋಗ್ತಾ ಇದ್ದೆ. ಮತ್ತು ನೋಡಿದ್ರೆ ಅವನು ಫುಲ್ಲು ಕಾರ್ ಹೆಂಗೆ ಡ್ರೈವ್ ಮಾಡ್ತೀವೋ ಆ ರೀತಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ದಾನೆ. ಅವನಿಗೆ ಒಂಥರ ಫುಲ್ ಖುಷಿ ಆಯಿತು. ಮತ್ತು ನನಗಂತೂ ಭಯ ಎಲ್ಲಿ ಬೀಳ್ತಾನೋ ಅಂತ. ಆದರೆ ಅವನೇನು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಚೆನ್ನಾಗಿ ಆಟ ಆಡ್ದ, ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನ ಜೊತೆಗೆ ಯಶ್ವಿಕ್ಕೂ ಚೆನ್ನಾಗಿ ಫುಲ್ ಎಂಜಾಯ್ ಮಾಡ್ದ. ಮತ್ತು ಅದು ಕಾರ್ ರೌಂಡ್ ಆಗ್ತಿದ್ದಂಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 15 ರೌಂಡ್ಸ್ ಕಾರ್ ರೌಂಡ್ ಹಾಕ್ಸಿದ್ವಿ. ಬೇರೆಯವರು ಹಿಂಗೆ ಬಂದು ಕುಂಡ್ರಿಸಿದ್ರು, ಮಕ್ಕಳನ್ನ ಆಟ ಆಡ್ತಿದ್ರು. ಕರ್ಕೊಂಡ್ರು. ಜಂಪ್ ಮಾಡ್ತಾ ಇದ್ದಾನೆ. ಅವರು 4 ಜನ ಹುಡುಗರು ಬಂದುಬಿಟ್ಟು ಫುಲ್ ಅವನ ಮೇಲೆ ಬಿದ್ದು ಹೋಗ್ತಾ ಇದ್ದಾರೆ. ಹಾಗೆ ಅವನು ಅದಕ್ಕಾಗಿ ನಾನು ಮಾಡೋದಿಲ್ಲ, ಅವ್ರ ಮೇಲೆ ಬಿಡ್ತಾರೆ ನನ್ನ ಮೇಲೆ ಅಂತಂದು ಅದೇ ಬಂದುಬಿಟ್ಟು. ಆಮೇಲೆ ಹುಡುಗಿ ಇಲ್ಲ ನಾವು ಮಾಡೋದಿಲ್ಲ, ದುಡ್ಡೇನು ಕೊಡೋದಿಲ್ಲ ನಾವು ಅಂತಂದರೆ ಅವ್ನು ಸರಿ ಬಿಡೋನು. ಫುಲ್ ಜೋಶಾಗಿ ಹೋಗ್ತಿದ್ದ ಎಷ್ಟು ಆಡಬೇಕು ಅಂತ. ಮತ್ತು ಅವರು ಹಾಗಾಗಿ ಬಂದುಬಿಟ್ಟ ನೋಡಿ ನೀನ್ ಜೋರಾಗಿ ಎಗರಬೇಕು. ಅವನು ಯಶ್ವಿಕ್ನ ಅವನು ಒಬ್ಬನೇ ಎಗರಬೇಕು, ಅದೇ ಜಂಪ್ ಮಾಡಬೇಕು ಅಂತ ಅವನ ಆಸೆ. ಅಲ್ಲಾದರೂ ಜಂಪ್ ಮಾಡೋಕ್ಕಾಗಲಿಲ್ಲ. ಮತ್ತು ಇವನು ಬಂದುಬಿಟ್ಟು ಮೋಕ್ಷಿತ್ ಇನ್ನೊಂದ್ಸಲ ಕಾರ್ಗೆ ಹೋಗ್ತೀನಿ ನಾನು, ಇನ್ನೊಂದ್ಸಲ ಕಾರ್ ರೌಂಡ್ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ. ಮತ್ತು ಹಂಗೆ ಸ್ವಲ್ಪ ಕರ್ಕೊಂಡು ಬಂದುಬಿಟ್ವಿ. ಇಲ್ಲೊಂದು ಆಟೋ ಇತ್ತು, ಆಟೋ ಸ್ವಲ್ಪ ಅವನು ಶೂ ಎಲ್ಲ ಹಾಕ್ಕೊಂತ ಇದ್ದ ಯಶ್ವಿಕು. ಆಡೋದು ಬಿಟ್ಟು ಅದೇ ಬಂದುಬಿಟ್ಟಿದೆಯಲ್ಲೋ ಅಂತ ಹಾಗೆ ಮಾತಾಡ್ತಿದ್ವಿ ಅವನ್ನ. ಮತ್ತು ಇಲ್ಲಿ ಬಂದುಬಿಟ್ಟು ಏನಾದರೂ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಈ
ಕಡೆ ನೋಡಿದ್ವಿ. ಫುಲ್ಲು ರೇಟ್ ಅಂದರೆ ರೇಟು ಒಂದು ಏನೋ 100 ರುಪೀಸ್ ಏನೋ ಹೇಳಿದ್ರು. ಇದು ಆಲೂಗಡ್ಡೆದಿರುತ್ತಲ್ಲ ಅದು 50 ರುಪೀಸ್, ಒಂದು ಬಂದುಬಿಟ್ಟು 50 ಅಂತ ಹೇಳಿದ್ರು. ಅದಕ್ಕಿಂತ ಬೇರೆದು ಏನಾದರೂ ತಿಂದರೆ ಹೊಟ್ಟೆ ಅದು ತುಂಬುತ್ತೆ ಅಂದ್ಬಿಟ್ಟು ಈ ಕಡೆ ಬಂದುಬಿಟ್ವಿ. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ ಸರ, ಬಳೆ, ಏನು ಬೇಕೋ ಅವೆಲ್ಲ ಇದ್ದಾವೆ. ಮತ್ತು ಪಿಂಗಾಣಿ ಗ್ಲಾಸು ಮತ್ತು ಪಿಂಗಾಣಿಗೂ ಇವು ಎಲ್ಲ ಜಾರ್ಸು ಎಲ್ಲ ಇದ್ವು. ನಾವೇನು ತಗೊಳ್ಲಿಲ್ಲ, ಅದೇ ಸ್ಟೀಲ್ ಗ್ಲಾಸ್ ಒಂದು ತಗೊಂಡ್ವಿ ಅಷ್ಟೇ. ಮತ್ತು ಈ ಕಡೆ ಬಂದುಬಿಟ್ಟು ಇನ್ನೇನು ಈವ್ನಿಂಗ್ ಅದೇ ಕತ್ಲಾಗ್ತಾ ಬಂತು. ಲೈಟ್ ಎಲ್ಲ ಚೆನ್ನಾಗಿ ಫುಲ್ಲು ಡೆಕೋರೇಷನ್ ಚೆನ್ನಾಗಿತ್ತು. ಮತ್ತು ಈ ಕಡೆ ಬಂದುಬಿಟ್ಟು ಹಾಗೇನಾದರೂ ತಿನ್ನೋಣ ಅಂತಂದು ನೋಡಿ ಯಶ್ವಿಕ್ ಮೋಕ್ಷಿತ್ನ ಹಿಂಗೆ ಬರ್ತಾಯಿದ್ದಾನೆ. ನಾನು ತಿನ್ನೋಣ ಅಂದ್ಬಿಟ್ಟು ನನಗೆ ಯಾಕೋ ಹೊಟ್ಟೆ ಎಲ್ಲ ಒಂಥರ ಆಗೋದು. ಅದಕ್ಕೆ ಸೋಡಾ ಕುಡಿಯೋಣ ಅಂತ ಸೋಡಾ ಕುಡಿದೆ. ಮತ್ತು ಇಲ್ಲಿ ಒಂದು ಸ್ವೀಟ್ ಕಾರ್ನ್ ಇತ್ತು, ಸ್ವೀಟ್ ಕಾರ್ನ್ ತಿಂದ್ವಿ. ಇದೇ ಮುರುಘೇಸ್ವಾಮಿ ಮಠ ಎಂಟ್ರೆನ್ಸು. ಇದು ಮಠದ ಒಳಗೆ ಹೋಗೋ ಎಂಟ್ರೆನ್ಸ್ ಅದು. ಈ ಕಡೆ ಬಂದುಬಿಟ್ಟು ಲೆಫ್ಟ್ ಸೈಡ್ ಬಂದುಬಿಟ್ಟು ಇದು ಜೂ ಎಲ್ಲ ಇರುತ್ತೆ, ಮಕ್ಕಳಿಗೆ ಆಡೋಕ್ಕೆ ನೋಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈ ಕಡೆ ಹೋಗಲಿಲ್ಲ ನಾವು, ಇಲ್ಲೇ ಕತ್ಲಾಗ್ಬಿಡ್ತು. 6 o'clockಗೆ ಕ್ಲೋಸ್ ಮಾಡ್ತಾರೆ ಅದನ್ನು ಆ ಕಡೆ, ಹಾಗಾಗಿ ನಾವು ಹೋಗಲಿಲ್ಲ. ಈ ಕಡೆ ಬಂದುಬಿಟ್ಟು ಇನ್ನೇನು ಕತ್ಲಾಯ್ತಲ್ಲ, ಎಕ್ಸಿಬಿಷನ್ ಥರ ಎಲ್ಲ ಇಕ್ಕಿದ್ರಲ್ಲ, ಜೈಂಟ್ ವೀಲು ಅದೆಲ್ಲ ನೋಡ್ತಾ ಇದ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ. ಇಲ್ಲಿ ಬಂದುಬಿಟ್ಟು ನನ್ನ ತಮ್ಮ ಮೋಕ್ಷಿತ್ಗೂ ಯಶ್ವಿಕ್ಗೂ ಏನೋ ಕೊಡಿಸಿ ಆಟ ಆಡಿಸ್ತಿದ್ದ. ಇಲ್ಲಿ ಬಂದುಬಿಟ್ಟು ಈ ಕಡೆ ಬೈಕ್ ರೇಸ್ದು ಮತ್ತು ರೌಂಡ್ ಆಗೋಗ್ತಾರಲ್ಲ ಬೈಕು, ಅದು ಎಲ್ಲ ಇತ್ತು. ಮತ್ತು ಈ ಕಡೆ ಜೈಂಟ್ ವೀಲು, ಬ್ರೇಕ್ ಡ್ಯಾನ್ಸು, ಮತ್ತು ಈ ಕಡೆ ಬಂದುಬಿಟ್ಟು ಟಿ ಶೇಪ್ ಅದೇನೋ ಇತ್ತು. ಫುಲ್ ಅದನ್ನು ನೋಡಿಬಿಟ್ರೆ ಶಾಕ್ ಅಂದರೆ ಶಾಕ್. ಅದನ್ನು ನೋಡಿ, ಇದು ತಿರುಗ್ತಾ ಇದೆಯಲ್ಲ ಟಿ ಶೇಪು, ಅದಕ್ಕೆ ಯಾರಾದರೂ ಹೋಗ್ತಾರೇನೋ ಅಂತ ಕಾಯ್ತಾ ಇದ್ವಿ. ಯಾರ್ಯಾರೂ ಹೋಗ್ತಾ ಇಲ್ಲ, ಅದು ಫುಲ್ ಅಷ್ಟು ಡೇಂಜರ್ ಇದೆ ಅದು. ನೋಡೋಣ ಇನ್ನೂ ಏನಾದರೂ ಹೋಗ್ತಾರೇನೋ ಅಂತ ನೋಡ್ತಾ ಇದ್ವಿ. ಕೊನೆಗೂ ಹೋದರು. ಮತ್ತು ಇಲ್ಲಿ ಬಂದುಬಿಟ್ಟು ಜೈಂಟ್ ವೀಲಾಗೆ ನನ್ನ ತಮ್ಮ ಬಾಬು ಹೋಗಿದ್ರು, ಆಟ ಆಡ್ತಿದ್ರು. ಮತ್ತು ಇಲ್ಲಿ ಬ್ರೇಕ್ ಡ್ಯಾನ್ಸು ಆಡಿದ್ರು. ಯಶ್ವಿಕು ಮತ್ತು ನನ್ನ ತಮ್ಮ ಮತ್ತು ಬಾಬು 3 ಸೇರಿ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಆಡಿದ್ರು. ಈ ಕಡೆ ಇಲ್ಲಿ ಟ್ರೈನ್ಗಾದರೂ ಹೋಗೋಣ ಯಶ್ವಿಕ್ನು ಮೋಕ್ಷಿತ್ನ ಕರ್ಕೊಂಡು ಅಂತ ಈ ಕಡೆ ಬಂದರೆ ಅವರು ನನ್ನ ಟ್ರೈನ್ ಬೇಡ, ಮತ್ತು ನನಗೆ ಅದು ಬೇಡ ಇದು ಬೇಡ ಅಂದರು. ಅದಕ್ಕೆ ಇಲ್ಲೊಂದು ಮತ್ತೆ ಕಾರ್ ಕಂಡುಬಿಡ್ತಾ, ಮತ್ತೆ ಕಾರ್ಗೆ ಹತ್ತಿದ್ರು ಇಬ್ಬರು, ಯಶ್ವಿಕು ಮೋಕ್ಷಿತ್. ಮತ್ತು ಕಾರ್ ರೌಂಡ್ ಹಾಕಿಸಿ ಈ ಕಡೆ ಟಿ ಶೇಪ್ ಅದಿತ್ತು ಅಂತಂದಲ್ಲ, ಫುಲ್ ರೌಂಡ್ ಹಾಕುತ್ತೆ. ಇದಕ್ಕೆ ಯಾರಾದರೂ ಹತ್ತುತ್ತಾರೇನೋ ಅಂತ ಕಾಯ್ತಾ ಇದ್ವಿ. ಕೊನೆಗೂ ಒಂದಷ್ಟು ಜನ ಹತ್ತಿದ್ರು. ಅದು ಫುಲ್ಲು ನೋಡಿ ಹೆಂಗೆ ಅಪ್ಪ, ಅದಕ್ಕೆ ಹೋಗಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಫುಲ್ಲು ಇದು ಧೈರ್ಯ ಇರಬೇಕು, ಅಷ್ಟು ಡೇಂಜರ್ ಅದು. ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ, ಹೆಂಗೆ ಆಡ್ತಾ ಇದ್ದಾರೆ ಅಂತ. ಮೇಲ್ಗಡೆ ಹೋಗುತ್ತೆ, ಫುಲ್ ರೌಂಡ್ ಹಾಕುತ್ತೆ. ಜೈಂಟ್ ವೀಲೇ ಭಯ ಅಂದರೆ ಇದು ಹತ್ಬಿಟ್ರೆ ನಾನಂತೂ ಫುಲ್ ಕೆಳಗೆ ತಲೆ ತಿರುಗಿ ಬಿದ್ದುಬಿಡ್ತೀನೇನೋ ಅನ್ನೋ ಥರ ಆಗುತ್ತೆ, ಅಷ್ಟು ಡೇಂಜರ್ ಇದೆ ಅದು. ಮತ್ತು ಈ ಕಡೆ ಬಂದುಬಿಟ್ಟು ನನ್ನ ತಮ್ಮ ಯಶ್ವಿಕು ಬಾಬು ಬ್ರೇಕ್ ಡ್ಯಾನ್ಸ್ ಆಡ್ತೀವಂತ ಬ್ರೇಕ್ ಡ್ಯಾನ್ಸ್ಗೆ ಹೋದರು. ಇವನು ಯಶ್ವಿಕ್ ಹೋಗಬೇಡ ಅಂದರೆ ನಾನು ಹೋಗ್ತೀನಿ ಅಂತ ಹಠ ಮಾಡಿ ಹೋಗ್ತಾ ಇದ್ದಾನೆ. ನಮಗೆ ಭಯ, ಯಶ್ವಿಕ್ ಎಲ್ಲಿ ಬೈ ಬಿದ್ದು ನಾನು ಮಧ್ಯದಾಗೆ ಇಳಿದು ಬರ್ತೀನಿ ಅಂತಾನೇನೋ ಅಂತ ಭಯ ಕಳ್ಸೋಕ್ಕೆ. ಅವನಿಲ್ಲ ನಾನು ಹೋಗ್ತೀನಿ ಅಂತ ಹೋದ ಅವ್ರ ಮಾವನ ಜೊತೆ, ಅದೇ ನನ್ನ ತಮ್ಮನ ಜೊತೆ ಹೋಗಿ ಕೂತ್ಕೊಂಡು ಆಟ ಆಡ್ತಾ ಅದೆಲ್ಲ ಫುಲ್ ಬ್ರೇಕ್ ಡ್ಯಾನ್ಸು ಇದೆಲ್ಲ ಆಡಿದ್ರು ಹುಡುಗರು. ಅದೇ ಬಾಬು ಮತ್ತು ನನ್ನ ತಮ್ಮ. ಮತ್ತು ಇವರು ಕಾರ್ ರೌಂಡ್ಸ್ ಎಲ್ಲ ಹಾಕಿದ್ರು. ಮತ್ತು ಇನ್ನೇನೆಲ್ಲ ಮುಗೀತು, ಹೋಗೋಣ ಅಂತಂದು ಹೊರಟ್ವಿ. ಒಂದಷ್ಟು ಹೂವು ಎಲ್ಲ ಇದ್ವು, ನನಗೆ ತಕ್ಕೊಂಡೆ. ಮತ್ತು ಈ ಕಡೆ ಬಂದುಬಿಟ್ಟು ನಮ್ಮ ಅಜ್ಜಿ ನನಗೆ ಮುರುಘೇಸ್ವಾಮಿ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದೆ, ಅದು ನಂಗೆ ಬರ್ತಿರ್ಲಿಲ್ಲ, ಹಂಗೆ ಹಿಂಗೆ ಅಂತಿತ್ತು. ಪಾಪ ನಡೆಯೋಕ್ಕಾಗೋದಿಲ್ಲಲ್ಲ, ಹಾಗಾಗಿ. ಮತ್ತು ಇನ್ನೇನು ನೆಕ್ಸ್ಟು ನಮ್ಮಪ್ಪ ಬಂದರು. ಹಾಗೆ ಬಸ್ ಸ್ಟ್ಯಾಂಡಿಂದ ಬರ್ಬೇಕಾದ್ರೆ ನಮ್ಮಪ್ಪನ ಕರ್ಕೊಂಡು ಬಂದ್ವಿ. ನೈಟು ಅವತ್ತಿನ ನೈಟೇ ಇದೆಲ್ಲ ದೀಪಾವಳಿ ಹಬ್ಬ ಮಾಡಿದ್ದು, ಅಂದರೆ ಇದು ಸೆಲೆಬ್ರೇಷನ್ ಮಾಡಿದ್ದು, ಕ್ರ್ಯಾಕರ್ಸ್ ಎಲ್ಲ ಇದು ಮಾಡಿದ್ದು ಅವತ್ತೇ ಟ್ಯೂಸ್ಡೇ ನೈಟು. ಒಂದಷ್ಟೆಲ್ಲ ವೀಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ನಾನೇನು ಅಷ್ಟೊಂದು ಇದು ಮಾಡಲಿಲ್ಲ, ಇದು ಕ್ರ್ಯಾಕರ್ಸ್ ಎಲ್ಲ ಹಚ್ಚಿಲ್ಲ.
ಮತ್ತು ಅಡುಗೆ ಎಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಅವ್ನು ಮೋಕ್ಷಕ್ಕೆ ಬಂದುಬಿಟ್ಟು ಅದು ಫುಲ್ ಇದಿರುತ್ತಲ್ಲ ಕ್ರ್ಯಾಕರ್ಸ್ ಇದು ಉದ್ದ ಇದಿರುತ್ತಲ್ಲ ಅದನ್ನು ಕೈಗೆ ಮುಟ್ಬಿಟ್ಟಿದ್ದ, ಕೈಯೆಲ್ಲ ಸುಟ್ಟೋಗಿತ್ತು ಪಾಪ ಒಂದಷ್ಟು ಕೈ. ಮತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನು ಇದು ಎಲ್ಲಿಗೆ ನೆಕ್ಸ್ಟ್ ಡೇ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಒಂದಷ್ಟೇನೋ ಬೇಕಿತ್ತು ಅಂತ. ಅವತ್ತಿನ ದಿವಸನೇ ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ನಮ್ಮ ಅಜ್ಜಿಯವ್ರ ಊರಿಗೆ ಹೋದರು, ಎಲ್ಲರೂ ಹೋಗಿಬಿಟ್ರು. ನಮ್ಮ ಅಜ್ಜಿಯವ್ರಿಗೆ ಊರಿಗೆ ಹೋಗಿ ಮತ್ತು ನೆಕ್ಸ್ಟ್ ಡೇ ಬಂದರು. ತಿರ್ಗಾ ಅವತ್ತು ದೀಪಾವಳಿ ಅಲ್ಲಿ ಎತ್ತಿನ ಹಬ್ಬ ಮಾಡ್ತಾರಂತ ಅಲ್ಲಿಗೆ ಹೋದರು. ಮತ್ತು ನೆಕ್ಸ್ಟ್ ಡೇ ಥರ್ಸ್ಡೇ ಹಂಗೆ ಬಂದರು. ಇಲ್ಲಿ ಬಂದುಬಿಟ್ಟು ಮೋಕ್ಷಿತ್ಗೆ ಫುಲ್ಲು ಕೆಮ್ಮಾಗಿತ್ತು, 3 ದಿವಸದಿಂದ ಕೆಮ್ಮಿತ್ತು. ಹಾಗಾಗಿ ಇಲ್ಲಿ ನೆಬ್ಯುಲೈಸರ್ ಇಡ್ತಾಯಿದ್ದೀನಿ, ಮಿಷನ್ನು ಅದು ಇಡ್ತಾ ಇದ್ದೆ. ಯಾವಾಗೂ ಒಳನೋನೆ ಇಟ್ಕೋಬೇಕು ಅಂತಂದರೆ ಇವತ್ತು ಮಾತ್ರ ಸುಮ್ಮನೆ ಏನು ನಾನು ಇಟ್ಕೊತೀನಿ ಅಂತ ಅವನೇ ಇಟ್ಕೊತಾ ಇದ್ದ. ಮತ್ತು ಅದಾದಮೇಲೆ ಥರ್ಸ್ಡೇ ಈವ್ನಿಂಗ್ ಏನೋ ನಮ್ಮ ಅಪ್ಪ ಅವ್ರು ಬಂದರು. ಅಲ್ಲಿ ನಮ್ಮ ಅಜ್ಜಿಯವ್ರ ಮನೆಗೆ ಮಿಷನ್ ಇತ್ತು, ಬಟ್ಟೆ ಹೊಲಿಯೋ ಮಿಷನ್ನು ಹಾಕ್ಕೊಂಡು ಬಂದಿದ್ದರು ಕಾರ್ನಾಗೆ, ಹಾಗೆ ನನಗೆ ಹೊಲಿಯೋಕ್ಕಂತ. ಮತ್ತು ಅವತ್ತು ಥರ್ಸ್ಡೇ ಎಲ್ಗೂ ಹೋಗಲಿಲ್ಲ. ಮತ್ತು ಫ್ರೈಡೇ ನಮಗೂ ಮೋಕ್ಷಿತ್ಗೂ ಚೆನ್ನಾಗಿರ್ಲಿಲ್ಲಲ್ಲ, ಹಾಗಾಗಿ ಮೋಕ್ಷಿತ್ಗೂ ನನಗೂ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ನಮ್ಮ ಅಪ್ಪರು ಇದಕ್ಕೆ ಅದೇ ಮಿಷನ್ನು ಸ್ವಲ್ಪ ಏನೋ ರಿಪೇರಿ ಇತ್ತು, ಅದನ್ನು ರಿಪೇರಿ ಮಾಡಿಸೋಣ ಅಂದ್ಬಿಟ್ಟು ರಿಪೇರಿ ಮಾಡಿಸಿ ಸಿಟಿಗೆ ಹೋಗಿದ್ವಲ್ಲ, ಹಾಗೆ ರಿಪೇರಿ ಮಾಡಿಸಿ ಹಾಸ್ಪಿಟ್ಲಿಗೆ ತೋರಿಸಿ ಬಂದ್ವಿ. ಬಂದು ಹಿಂಗೆ ಎಲ್ಲ ಕೂತ್ಕೊಂಡಿದ್ದು ನಮ್ಮಪ್ಪ ಅದೇ ರೆಡಿ ಮಾಡ್ತಾ ಇತ್ತು ಮಿಷನ್ನು. ಇನ್ನೇ ನೆಕ್ಸ್ಟ್ ಡೇ ಫ್ರೈಡೇ ಆಗೋಯ್ತು. ಸ್ಯಾಟರ್ಡೇ ಮಾರ್ನಿಂಗ್ ಬೆಳಗಿನ ಜಾವನೇ ನಮ್ಮಪ್ಪ ನನ್ನ ತಮ್ಮ ಎಲ್ಲರೂ ಹೋದರು. ನಮ್ಮಪ್ಪಂಗೆ ಡ್ಯೂಟಿ ಇತ್ತು, 10:30 11 o'clock ಎಲ್ಲ ಡ್ಯೂಟಿ ಇತ್ತು. ಹಾಗಾಗಿ ಒಂದು 8:30 9 o'clock ಎಲ್ಲ ಹೋಗಬೇಕು ಅಂತಂದು ರೆಡಿಯಾಗಿ ಹೊರಟರು. 6 o'clock ಎಲ್ಲ ಬಿಟ್ಟರು. ಇಲ್ಲಿದ್ದ ಅವರಿರೋದು ಆಂಧ್ರ ಹಿಂದೂಪುರಲ್ಲಿ ಪರಿಗಿ ಹತ್ರ. ಹಾಗಾಗಿ ಇನ್ನೇನು ಬೆಳಗಿನ ಜಾವ ಅಷ್ಟೊತ್ತಿಗೆ ಒಂದಷ್ಟು ಫೋಟೋಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ದೀಪಾವಳಿ ವ್ಲಾಗ್ ಎಲ್ಲ ಒಂದೇ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ ಬಾಯ್.